ನಮಸ್ಕಾರ, ವೆಲ್ಕಮ್ ಟು ದ ಶೋ. ಇವತ್ತು ನಮ್ಮ ಗೆಸ್ಟ್ ವಸ್ತ್ರ ವಿನ್ಯಾಸಕರು, ಕಣ್ಣು ಪತ್ರಿಕೆಯ ಪ್ರಧಾನ ಸಂಪಾದಕರು ಡಾಕ್ಟರ್ ಶ್ರೀ ಶಿವಕುಮಾರ್ ನಾಗರ್ನವಿಲ್ ಅವರು. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ ಸರ್. ನಿಮ್ಮ ದಿನ ಹೇಗಿತ್ತು ಸರ್? ಹೇಗೆ ಶುರು ಆಯಿತು ನಿಮ್ಮ ದಿನ? ಸಾಮಾನ್ಯವಾಗಿ ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಯಾವಾಗ ಹುಟ್ಟಿದೆ ಆವಾಗಿಂದನೂ ಬ್ಯುಸಿ ಅಂತ ಹೇಳ್ತೀನಿ. ಓಕೆ. ಬ್ಯುಸಿ ಅಂತಂದರೆ ನಾನು ಒಂದು ದಿವಸ ಏನಾದರೂ ಸುಮ್ಮನೆ ಕೆಲಸ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ. ಯಾಕೆಂದರೆ ನನಗೆ 5 ವರ್ಷ ಇದ್ದಾಗ ನಮ್ಮದು ಹಳ್ಳಿ ಚನ್ನರಾಯಪಟ್ಟಣ ಹತ್ರ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಹತ್ರ ನುಗ್ಗೇಹಳ್ಳಿ ಬಿಟ್ಟು ಮುಂದೆ ನಾಗರನವಲೆ ಅಂತ ಬರುತ್ತೆ. ಅಲ್ಲಿ ನಮ್ಮ ಮನೆಯಲ್ಲಿ ಬೆಳಗಿನ ಜಾವ 4:15 ಗಂಟೆಗೆ ಎಬ್ಬರಿಸ್ಬಿಟ್ಟು ಕಳಿಸ್ತಾಯಿದ್ರು. ಅದು ಏನಕ್ಕೆ ಕಳಿಸ್ತಾಯಿದ್ರು ಅಂದರೆ, ನಮ್ಮ ನಾಗರನವಲೆಯಲ್ಲಿ ಒಂದು ತೋಪು, ಮಾವಿನ ಮರ, ಹುಣಸೆ ಮರ ಮತ್ತು ಎಲ್ಲ ಥರದ್ದು ಮರಗಳು ಇರುತ್ತೆ. ಅದು ತೋಪು ಅಂತಾರೆ ಅದಕ್ಕೆ. ಅಲ್ಲಿ ಹೊಂಗೆ ಬೀಜ ಬಿಡ್ತಾ ಇರುತ್ತು. ಹೊಂಗೆ ಮರ ಭಾಳ ದೊಡ್ಡದಿರುತ್ತೆ. ಆ ಹೊಂಗೆ ಬೀಜ ಅದು ಬೆಳಗಿನ ಜಾವ ಬಿದ್ದೋಗುತ್ತದು. ಅಲ್ಲಿ ಒಂದು ನಿಯಮ ಏನಂತಂದರೆ, ಒಬ್ಬೊಬ್ಬರ ಮನೆಯಿಂದನೂ ಬಂದು ಅದನ್ನೆಲ್ಲ ಆಯ್ಕೊಂಡು ಒಂದು ಚೀಲಕ್ಕೆ ತುಂಬಬೇಕು ಅಂತ. ನಾವು ಬೆಳಗ್ಗೆ 5 ಗಂಟೆಗೆ ಎಬ್ಬರಿಸ್ಬಿಟ್ಟು ಕಳಿಸ್ಬಿಡೋರು. ನಾವೆಲ್ಲ ಆವಾಗ ಚಿಕ್ಕ ಮಕ್ಕಳಲ್ವ, ನಿದ್ದೆ, ಇನ್ನೊಂದು ಸ್ವಲ್ಪ ಮಲ್ಕೋಬೇಕು ಚಳಿಗೆ ಅನ್ನೋ ಥರ. ನಾವು ಅಲ್ಲಿ ಹೋಗಿ ಎಲ್ಲ ನಮ್ಮ ಜೊತೆಲಿ ಇನ್ನೂ ತುಂಬ ಜನ ಬರೋರು. ಅಲ್ಲಿ ಹೋದರೆ ಅಲ್ಲಿ ಹೊಂಗೆ ಬೀಜ, ಇಪ್ಪೆ ಬೀಜ ಎಲ್ಲ ಬಿದ್ದಿರೋದು. ನಾವೆಲ್ಲ ಆಯ್ಕೊಂಡು ಒಂದು ಕಡೆ ಗುಡ್ಡೆ ಮಾಡಿ ಇಡ್ತಾಯಿದ್ದೋ. ಒಂದು 3-4 ಚೀಲ ಆಗ್ತಾಯಿತ್ತು. ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನಕ್ಕೂ ಡಿವೈಡ್ ಮಾಡೋರು. ಅದನ್ನು ಡಿವೈಡ್ ಮಾಡಿ ಅವ್ರವ್ರಿಗೆ ಅಷ್ಟು ಕೊಟ್ಬಿಡೋರು. ಅದನ್ನು ನಾವು ತಗೊಂಬಂದು ಮನೇಲಿಟ್ಟು ಅದು ಸುಮಾರು ಒಂದು ತಿಂಗಳು, 1.5 ತಿಂಗಳವರೆಗೂ ಅದನ್ನು ಶೇಖರಣೆ ಮಾಡಿ ಇಟ್ಟಿರ್ತಿದ್ದೋ. ನಮಗೆ ಭಾನುವಾರನೋ ಸೋಮವಾರನೋ ಸಂತೆ ಬರೋದು. ಆ ಸಂತೆ ಬಂದಾಗ ಅದನ್ನು ತಗೊಂಡೋಗಿ ಕೊಟ್ಟರೆ ಅದಕ್ಕೆ ಅಕ್ಕಿನೋ ಅಥವಾ ರಾಗಿನೋ ಏನಾದರೂ ಕೊಡೋರು. ಅವಾಗೆಲ್ಲ ದುಡ್ಡು ಕೊಟ್ಟು ತೊಗೊಳ್ಳೋ ಅಂಥದ್ದು ಇರ್ತಿರಲಿಲ್ಲ. ಅವಾಗ ವಸ್ತುಗಳನ್ನು ಕೊಟ್ಟು, ಏನೋ ಒಂದು ಪದಾರ್ಥಗಳನ್ನ ಕೊಟ್ಟು ಬೇರೆ ಪದಾರ್ಥಗಳನ್ನ ತಗೊಳ್ಳೋದು. ಈಗ ಇಪ್ಪೆ ಬೀಜ ಅವ್ರಿಗೆ ಕೊಟ್ಟರೆ ಅವ್ರು ಅಕ್ಕಿನೋ ಬೇರೆ ಏನೋ ಕೊಡೋರು. ಅದನ್ನು ತಗೊಂಬಂದು ನಾವು ಅಡುಗೆ ಮಾಡೋದಕ್ಕೆ, ನಮ್ಮ ಊಟಕ್ಕೆ ಅದು ಒಂದು ಇದಾಗ್ತಾಯಿತ್ತು. ಯಾವತ್ತೂ ನಾನು ಫ್ರೀಯಾಗಿ ಕೂತಿದ್ದೀನಿ ಅಂತಲೇ ಇಲ್ಲ. ಯಾವಾಗೂ ಒಂದು ವರ್ಕ್ನ ಏನಾದರೂ ಹುಡುಕೋತಾ ಇರ್ತೀನಿ ನಾನೇ. ಯಾವತ್ತಾದರೂ ಒಂದು ದಿವಸ ನಾನು ಕೆಲಸ ಇಲ್ದಿರ ಕೂತಿದ್ದೀನಿ ಅಂದರೆ ನಾನು ಏನೋ ಒಂದು ದೊಡ್ಡ ಅಪರಾಧ ಮಾಡ್ದಂಗೆ, ಇವತ್ತು ಏನೋ ಆಗಲಿಲ್ವಲ್ಲ ಕೆಲಸ, ಏನಿದು ಈ ಥರ ಆಗೋಗ್ಬಿಟ್ನಲ್ಲ ಅನ್ನೋ ಥರ ಅವನೇ. ಹಂಗಾಗಿ ಸರ್, ನೀವು ಚಿಕ್ಕವರಿದ್ದಾಗಲೇ ನೀವು ಚೆನ್ನಾಗಿ ಓದಿ ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅಂತ ಹೇಳಿ ನಿಮ್ಮ ತಂದೆ ತಾಯಿ ತುಂಬ ಇಷ್ಟಪಟ್ಟು ನಿಮ್ಮನ್ನು ಬೆಂಗಳೂರಿಗೆ ಕಳಿಸ್ತಾರೆ. ಅಲ್ಲಿಂದ ನಿಮ್ಮ ಎಜುಕೇಷನ್ ಶುರು ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಎಜುಕೇಷನ್ಗಾಗಿ ಭಾಳ ಕಷ್ಟಪಟ್ಟೆ. ಅದು ಜಾಸ್ತಿ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಆಗಲಿಲ್ಲ. ಏನೋ ಒಂದು ಜನರಲ್ ನಾಲೆಡ್ಜು ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ಸುಮಾರು ಜನ ಹೆಲ್ಪ್ ಮಾಡಿದ್ದಾರೆ. ಅವತ್ತಿನ ನಮ್ಮ ಗುರುಗಳು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿಗೆ ನಮ್ಮದು ಮುಗೀತು ವಿದ್ಯಾಭ್ಯಾಸ. ಸರ್, ಅದ್ರ ಜೊತೆಗೆ ನೀವು ಈ ಟೈಲರಿಂಗು ಮತ್ತು ಏನೇನು ಬೇಕು ಜೀವನಕ್ಕೆ ಅದನ್ನೆಲ್ಲ ಕಲಿಬೇಕಂತ ನೀವು ಆಸಕ್ತಿ ತೋರಿಸಿ ಆ ಟೈಲರಿಂಗ್ ಹಲವಾರು ಕಡೆ ಕಲ್ತಿದ್ದೀರಾ. ಅದ್ರ ಬಗ್ಗೆ ಮಾತಾಡ್ತೀರಾ? ನಾನು ಅವಾಗ ಏನಾಗಿತ್ತು, ನಮ್ಮ ತಾಯಿ ವಯಸ್ಸಾಗಿತ್ತು. ತಂದೆ ತೀರ್ಕೊಂಬಿಟ್ಟಿದ್ರು, ತಾಯಿ ವಯಸ್ಸಾಗಿತ್ತು. ತಾಯಿನ ನಾನು ಸಾಕಬೇಕು ಅಂತ ನನಗೆ ಹಂಬಲ. ನಮ್ಮ ತಾಯಿನ ನಾನು ಸಾಕ್ಕೋಬೇಕು ಅಂತ. ನಮ್ಮ ತಾಯಿ ಕಂಡ್ರೆ ನನಗೆ ಭಾಳ ಪ್ರೀತಿ. ಆವಾಗ ನಾನೇನು ಮಾಡಿದೆ, ನಾನು ಮಲ್ಲೇಶ್ವರ ಮಾರ್ಕೆಟಲ್ಲಿ ಅವಾಗೆಲ್ಲ ಬೆಳಗಿನ ಜಾವ ಮೂಟೆ ಹೊರೋದು ಕೆಲಸ ಸಿಗ್ತಾಯಿತ್ತು. ಭಾಳ ಚಿಕ್ಕ ಹುಡುಗ ನಾನು ಅವಾಗ. ಎಷ್ಟಂದರೆ ಒಂದು 14 ವರ್ಷ ಇರ್ಬೋದು. ನಮ್ಮ ತಾಯಿ ಸಾಕಬೇಕು ಅಂದರೆ ಬೇರೆ ಬೇರೆ ಥರ ಎಲ್ಲ ಮಾಡಬೇಕಲ್ವ. ನಮ್ಗೆ ಯಾರು ಕೆಲಸ ಕೊಡ್ತಾರೆ ಅವಾಗ? ನಮ್ಮ ಫ್ರೆಂಡ್ ಒಬ್ಬ ಹೋಗ್ತಾ ಇದ್ದ, ಅವ್ರ ಅಪ್ಪನ ಜೊತೆನಲ್ಲಿ ಹೋಗೋನು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೋಗೋನು. ಮಲ್ಲೇಶ್ವರ ಮಾರ್ಕೆಟಲ್ಲಿ ಅಲ್ಲಿ ಹೋದರೆ ಕೂಲಿ ಸಿಗುತ್ತೆ ಅಂತ. ಅಲ್ಲಿ ಎಷ್ಟು ಅಂತಂದರೆ, ನಾವು ಹೋದರೆ
ಮಂಕ್ರಿ ಅಲ್ಲಿಂದ ಟೆಂಪೋಗೆ ತಂದು ಹಾಕಿದ್ರೆ ಏನೋ ಒಂದು 10 ಪೈಸಾ ಕೊಡೋರು, 10 ಪೈಸಾ 20 ಪೈಸಾ ಹಂಗೆ ಕೊಡೋರು. ಆವಾಗ ಅದೊಂದು ಸ್ವಲ್ಪ ಏನೋ ಒಂದು ಖರ್ಚಿಗೆ ದುಡ್ಡಾಗೋದು. ಬೆಳಗಿನ ಜಾವ ಅದು 4:15ಗೆ ಹೋಗ್ಬೇಕಾಗಿತ್ತು. ಯಾಕೆ ಬೆಳಗಿನ ಜಾವ 4:15ಗೆ ಎಲ್ಲ ಎಲ್ಲ ಬಂದುಬಿಡ್ತಾಯಿತ್ತು, ಮಾಲೆಲ್ಲ ಬಂದುಬಿಡ್ತಾಯಿತ್ತು. ಅವಾಗ ಹೋಗಿ ಕೆಲಸ ಮಾಡಿದಾಗ ಎಷ್ಟೋ ಬರೋದು, ಅದನ್ನು ತಗೊಂಡು ಮನೆಗೆ ಬರೋದು. ಆಮೇಲೆ ಅದಾದಮೇಲೆ ನಮ್ಮ ಒಂದು ಫ್ಯಾಷನ್ ಡಿಸೈನಿಂಗ್ ಒಂದು ಶಾಪ್ ಇತ್ತು, ಅಲ್ಲಿಗೆ ಹೋಗಿ ಅವ್ರ ಹತ್ರ ಟ್ರೈನಿಂಗ್ ತೊಗೊಳ್ಳೋದು. ಅವರು ಟ್ರೈನಿಂಗ್ ತೊಗೊಂಡ್ರೆ ಅವರು ವಾರಕ್ಕೆ ನಾನು ಕೆಲಸ ಮಾಡೋದು ನೋಡಿ ಅವರು ವಾರಕ್ಕೆ ಒಂದು 30 ರೂಪಾಯಿ ಕೊಡೋರು. ಅದನ್ನು ಸೇರಿಸಿಟ್ಕೊಳ್ಳೋದು, ಮನೆಗೆ ತೊಗೊಂಡೋಗಿ ಕೊಡೋದು. ಹಾಗಾಗಿ ನಮ್ಮ ಜರ್ನಿ ಅಲ್ಲಿಂದ ಪ್ರಾರಂಭ ಆಯಿತು. ನನಗೆ ಹೆಚ್ಚು ಕಲಿಬೇಕು ಅನ್ನೋದಿತ್ತು. ಈ ಫ್ಯಾಷನ್ ಡಿಸೈನಿಂಗ್ ಅಂದರೆ ಸುಮ್ಮನೆ ಆರ್ಡಿನರಿ ಥರ ಅಲ್ಲ, ಬೇರೆ ಏನಾದ್ರು ಜೀವನದಲ್ಲಿ ಸಾಧಿಸಬೇಕು ಅನ್ನೋದಿತ್ತು. ಹಾಗಾಗಿ ನಾನು ಒಳ್ಳೊಳ್ಳೆ ಕಡೆ ಕೆಲಸನ ಕೂಡ ಕಲಿತೆ ನಾನು. ಆಮೇಲೆ ಸಿನಿಮಾ ಫೀಲ್ಡ್ಗೂ ಬಂದೆ. ಸಿನಿಮಾ ಫೀಲ್ಡ್ಗೆ ಹೆಂಗೆ ಅಂತಂದರೆ ನಮ್ಮ ಅಣ್ಣ ಬಂದು ರಾಜ್ಕುಮಾರ್ ಅವ್ರ ಹತ್ರ ಡ್ರೈವರ್ ಆಗಿದ್ದರು, ಅಣ್ಣವ್ರ ಹತ್ರ ಡ್ರೈವರ್ ಆಗಿದ್ದರು. ಅಲ್ಲಿ ಡ್ರೈವರ್ ಆಗಿದ್ದಾಗ ಒಂದು ಸಲ ಯಾವುದೋ ವಿಚಾರಕ್ಕೆ ಅಕ್ಕವರು ಕೇಳ್ತಾರೆ ಅವ್ರಿಗೆ, ಏನು ನಿಮ್ಮ ತಮ್ಮ ಏನು ಕೆಲಸ ಮಾಡ್ತಾನೆ ಏನು ಅಂತ ಕೇಳಿದಾಗ ಅವಾಗ ಅವ್ರು ಹೇಳ್ತಾರೆ, ಈ ಥರ ನನ್ನ ತಮ್ಮ ಫ್ಯಾಷನ್ ಡಿಸೈನರು ಅಂತ ಹೇಳಿದಾಗ, ಇಲ್ಲ ಅವನ್ನ ಕರ್ಕೊಂಡು ಬಾ, ಅಣ್ಣವ್ರದ್ದೆಲ್ಲ ಕಾಸ್ಟ್ಯೂಮ್ಸ್ನ ಎಲ್ಲ ಡಿಸೈನ್ ಮಾಡಬೇಕಾಗತ್ತೆ ಅಂಥೇಳಿ ಆವಾಗ ಅವರು ಕರೆಸ್ಕೊಂಡಾಗ ನಾವು ಅಣ್ಣವ್ರ ಕಂಪ್ನಿಯಲ್ಲಿ ನಾವು ಕಾಸ್ಟ್ಯೂಮ್ಸ್ ಎಲ್ಲ ಮಾಡ್ತಾಯಿರ್ತೀವಿ. ಎಷ್ಟು ಮೂವೀಸ್ ಮಾಡಿದ್ದೀರಾ ಸರ್? ಸುಮಾರು ಒಂದು ಅಣ್ಣವ್ರದ್ದು ಒಂದು ಆಕಸ್ಮಿಕ ಮತ್ತು ದೇವತಾ ಮನುಷ್ಯ ಸುಮಾರು ಸಿನಿಮಾ ಮಾಡಿದೆ, ಒಂದು 6 ಸಿನಿಮಾನೇನೋ ಮಾಡಿದೆ. ಬೇರೆ ಬೇರೆ ಸಿನಿಮಾಗಳೆಲ್ಲ ತುಂಬ ಮಾಡಿದ್ವಿ. ಅಂಬರೀಷ್ ಸಿನಿಮಾಗಳು ಮಾಡಿದ್ದೀವಿ, ಶಂಕರ್ನಾಗ್ ಸಿನಿಮಾ ಮಾಡಿದ್ವಿ, ವಿಷ್ಣುವರ್ಧನ್ ಸಿನಿಮಾ ಮಾಡಿದ್ವಿ. ಬಟ್ ಅವ್ರದ್ದು ಪರ್ಸ್ನಲ್ ಮಾಡಿಲ್ಲ, ಕಂಪ್ನಿ ಕಾಸ್ಟ್ಯೂಮ್ಸ್ಗಳೆಲ್ಲ ಮಾಡಿದ್ವಿ. ತುಂಬ ಸಿನಿಮಾಗಳು ಮಾಡಿದ್ವು. ಫಸ್ಟ್ ಟೈಮ್ ಅಣ್ಣವ್ರನ್ನ ಭೇಟಿಯಾಗೋದು, ಆ ವಿಷಯದ ಬಗ್ಗೆ ಹಂಚ್ಕೋತೀರಾ ನಮ್ಮ ಜೊತೆ? ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೇಳಿ? ಖಂಡಿತ. ಅದು ಏನಂತಂದರೆ ನಮಗೆ ಅಣ್ಣವ್ರನ್ನ ನೋಡೋದು ಅಂದ್ರೇ ಒಂದು ಭಾಗ್ಯ ನಮಗೆ. ಜೊತೆಗೆ ಭಯ. ಮೊದಲನೇ ಬಾರಿ ನಮ್ಮ ಅಣ್ಣವ್ರು ಕರ್ಕೊಂಡು ಹೋಗ್ತಾರೆ. ನಮ್ಮ ಅಣ್ಣವ್ರು ಹೇಳ್ತಾ ಇರ್ತಾರೆ, ಅವಾಗ ಅವರು ಎಲ್ಲಿಗೆ ಬರ್ತಾರೆ ಅಂತಂದರೆ ಇಲ್ಲಿ ಅವರ ಅಕ್ಕವ್ರ ತಮ್ಮ ಚಿನ್ನೇಗೌಡರು ಅಂತ, ನಾವೆಲ್ಲ ಚಿನ್ನಪ್ಪಣ್ಣ ಅಂತೀವಿ ಅವ್ರಿಗೆ. ಅವ್ರ ಮನೆ ಇಲ್ಲೇ ಮೋದಿ ಹಾಸ್ಪಿಟ್ಲ್ ರೋಡಲ್ಲಿ ಇತ್ತು. ಅಲ್ಲಿಗೆ ಅಣ್ಣವ್ರು ಬರ್ತಾರೆ ಅಂತೇಳಿ ನಮ್ಮ ಅಣ್ಣ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಇಲ್ಲಿ ಆಚೆ ಕುಣಿಸಿರ್ತಾರೆ. ಆವಾಗ ನಮ್ಮ ಅಣ್ಣ ಹೋಗಿ ಹೇಳ್ತಾರೆ, ಅಕ್ಕ ಈ ಥರ ಅಣ್ಣನ ನೋಡೋದಕ್ಕೆ ನನ್ನ ತಮ್ಮ ಬಂದಿದ್ದಾನೆ ಅಂದಾಗ, ಅವಾಗ ಯಾಕಪ್ಪ ಅಲ್ಲೇ ಹಾಕಿ ಕುಡಿಸ್ದೆ, ಒಳಗಡೆ ಕರ್ಕೊಂಬ ಅಂತಾರೆ. ಅವಾಗ ನಮ್ಮ ಅಣ್ಣ ಬಂದು ಕರೀತಾರೆ ನನಗೆ. ನಾನು ಅವ್ರನ್ನ ಮೊದಲನೇ ಬಾರಿ ನೋಡಿದಾಗ ವೈಟ್ ಹಾಕ್ಕೊಂಡು ಇರ್ತಾರೆ. ತುಂಬ ಗಾಬರಿ ನನಗೆ, ಅವ್ರನ್ನ ನೋಡಬೇಕಾದ್ರೆ ತುಂಬ ಗಾಬರಿ. ಅವರು ನನ್ನ ನೋಡ್ಬಿಟ್ಟು ನಗ್ತಾ ಇರ್ತಾರೆ. ನಾನು ಆಗಿರೋ ಗಾಬರಿ, ನನ್ನಲ್ಲಿ ಮುಖದಲ್ಲಿರೋ ಒಂದು ಭಯ ಎಲ್ಲ ನೋಡ್ಬಿಟ್ಟು ನಗ್ತಾರೆ. ನಾನು ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಇಲ್ಲಿ ಪರವಾಗಿಲ್ಲ ಬಿಡಿ ಅಪ್ಪಾಜಿ ಅಂತಾರೆ. ಅವ್ರನ್ನ ಕೈ ಹಿಡ್ಕೊತೀನಿ. ನನಗೆ ನಡ್ಕ, ಅವ್ರನ್ನ ಕೈ ಹಿಡ್ಕೊಳ್ಳೋದಕ್ಕೆ ಒಂದು ನಡ್ಕ. ಆಮೇಲೆ ಅಲ್ಲಿಂದ ಶುರುವಾಗುತ್ತೆ ನಮ್ಮ ಜರ್ನಿ. ಅಣ್ಣವ್ರದ್ದೆಲ್ಲ ಕಾಸ್ಟ್ಯೂಮ್ಸು, ಕಂಪ್ನಿದು ಕಾಸ್ಟ್ಯೂಮ್ಸ್ ಎಲ್ಲ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೆ. ಇದ್ರ ಜೊತೆಗೆ ನೀವು ಚಿಕ್ಕವರಿದ್ದಾಗಿಂದನೂ ಪುಸ್ತಕಗಳು ಓದೋದಾಗಲಿ ಮತ್ತು ಪತ್ರಿಕೆಗೆ ನೀವು ಆರ್ಟಿಕಲ್ಸ್ ಬರೆಯೋದಾಗಲಿ ನಿಮಗೆ ತುಂಬ ಇಷ್ಟ. ಆ ಕೆಲಸ ಯಾವಾಗ ಶುರು ಮಾಡಿದ್ರಿ, ಹೇಗೆ? ಇದನ್ನು ಈಗ ನೀವು ಪತ್ರಿಕೆ ಮಾಧ್ಯಮದಲ್ಲಿದ್ದೀರಾ, ಇದಕ್ಕೆ ಹೇಗೆ ಹೆಲ್ಪ್ ಆಯಿತು ಸರ್ ಅದು? ನನಗೆ ಮುಂಚೆಯಿಂದನೂ ಪತ್ರಿಕೆ ಅಂದರೆ ಭಾಳ ಇಷ್ಟ ನನಗೆ. ನಾನು ಪತ್ತೇದಾರಿ ಕಾದಂಬರಿ ಓದೋದು ಅಂದರೆ ಇನ್ನೂ ಹುಚ್ಚು ನನಗೆ. ಅದು ಎಷ್ಟು ನನಗೆ ಹೆಲ್ಪ್ ಆಯಿತು ಅಂತಂದರೆ, ಪತ್ತೇದಾರಿ ಕಾದಂಬರಿ ಅದರಲ್ಲಿ ಎಲ್ಲ ವಿಚಾರಗಳು ಸಿಗ್ತಾಯಿತ್ತು. ಒಂದು ಇನ್ವೆಸ್ಟಿಗೇಷನ್ ಆಗ್ಬೋದು, ಆಮೇಲೆ ಒಂದು ಪತ್ರಿಕೋದ್ಯಮ ಅಂದರೆ ಯಾವ ರೀತಿ ಇರುತ್ತೆ, ಪತ್ರಿಕೆಗೆ ನಾವು ಯಾವ ರೀತಿ ಮಾಹಿತಿ ಕೊಡ್ಬೋದು, ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅನ್ನೋದು ನಮಗೆ. ಅದ್ರ ಜೊತೆಗೆ ಕಾನೂನು ಕೂಡ ಅದ್ರ ಬಗ್ಗೆ ತಿಳುವಳಿಕೆ ಇರ್ತಿತ್ತು ನಮಗೆ.
ಯಾಕೆಂದರೆ ಅದರಲ್ಲಿ ನಾವು ಓದ್ತಾ ಇದ್ದೇನೆ ಪತ್ತೇದಾರಿ ಕಾದಂಬರಿಗಳು. ಅದರಲ್ಲಿ ಯಾವುದೇ ಒಂದು ಮರ್ಡರ್ ಕೇಸ್ ಆಗ್ಬೋದು, ಮತ್ತು ಒಂದು ಇನ್ವೆಸ್ಟಿಗೇಷನ್ ಆಗ್ಬೋದು, ಅದು ಭಾಳ ತುಂಬ ಅದ್ಭುತವಾಗಿ ಪತ್ತೇದಾರಿ ಕಾದಂಬರಿಗಳು ಅವತ್ತು ಬರ್ತಾಯಿತ್ತು. ಅದನ್ನು ಓದಿ ನಮಗೆ ಏನಾಯಿತು ಅಂತಂದರೆ, ನನಗೆ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಒಂದು ಹುಚ್ಚಿತ್ತು. ಅವತ್ತು ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಮಾಹಿತಿಗಳು ಯಾವ ಥರ ಬರ್ತಿತ್ತು ಅಂತಂದರೆ, ಬರೀ ಅವತ್ತು ಏನೋ ಒಂದು ಕಾರ್ಯಕ್ರಮ ಆಯಿತು, ಆ ಕಾರ್ಯಕ್ರಮದ ಬಗ್ಗೆ, ಮತ್ತು ಬೇರೆ ಯಾವುದೋ ಒಂದು ಉದ್ಘಾಟನೆ ಆಯಿತು, ಬರೀ ಇದೇ ಥರ ಇರ್ತಿತ್ತು. ನಾನು ಸುಮಾರು ಕೆಲವು ಪತ್ರಿಕೆಗಳು ಸುದ್ದಿಗಳನ್ನು ಕೊಡ್ತಾಯಿದ್ದೆ. ಅವರು ಏನು ಮಾಡ್ತಾಯಿದ್ರು, ನನಗೆ ಒಂದು ಇನ್ವೆಸ್ಟಿಗೇಷನ್ ಇದ್ರ ಬಗ್ಗೆ ಬೇಕು ಅಂತ ಹೇಳ್ತಿದ್ರು. ಓಕೆ. ನನಗೆ ಇನ್ವೆಸ್ಟಿಗೇಷನ್ ಮಾಡೋದಂದರೆ ತುಂಬ ಹುಚ್ಚು. ಅವತ್ತಿನ ಪರಿಸ್ಥಿತಿನ ಹೆಂಗಿರ್ತಿತ್ತು ಅಂದರೆ, ಮೊಬೈಲ್ ಇಲ್ಲ, ಮತ್ತು ಫೋಟೋ ಇಲ್ಲ. ಆಮೇಲೆ ಫೋಟೋ ಕ್ಯಾಮ್ರಾ ಇದ್ದರೆ ಅವಾಗೆಲ್ಲ ಇದನ್ನು ತೊಳಿಬೇಕಾಗಿತ್ತು, ಫೋಟೋ ತೊಗೊಂಬರ್ಬೇಕಾಗಿತ್ತು, ನೆಗೆಟಿವ್ನ ಕೊಟ್ಟು ಅದನ್ನು ತರಿಸ್ಕೊಡ್ಬೇಕಾಗಿತ್ತು. ಇವಾಗೆಲ್ಲ ಮೊಬೈಲಲ್ಲಿ ತಕ್ಷಣ ಕೂತಿದ್ದ ಜಾಗದಲ್ಲೇ ಎಲ್ಲ ಸಿಕ್ಬಿಡುತ್ತೆ, ಮೇಲ್ ಮಾಡ್ಬೋದು, ವಾಟ್ಸಪ್ಪಿಗೆ ಕಳಿಸ್ಬೋದು, ತಕ್ಷಣ ಏನು ಬೇಕಾದ್ರೂ ಯಾರಿಗಾದ್ರೂ ಹೇಳ್ಬೋದು. ಅಲ್ಲಿ ಯಾರೋ ಈ KR-ಪುರಮಲ್ಲಿ ಯಾರೋ ಒಬ್ಬರು ಇಂಥವ್ರದ್ದು ಫೋಟೋ ಬೇಕು, ಹೋಗಿ ದೂರದಿಂದ ತಗೊಂಬನ್ನಿ ಅಂದರೆ ತೆಗೆದುಬಿಟ್ಟು ಅಲ್ಲೇ ಕಳಿಸ್ಬಿಡೋದು ವಾಟ್ಸಪ್ಪಲ್ಲಿ. ಇವತ್ತಿನ ಪರಿಸ್ಥಿತಿ ಆ ಥರ ಇದೆ. ಆವತ್ತಿನ ಪರಿಸ್ಥಿತಿನಲ್ಲಿ ಒಂದು ಫೋಟೋ ತೆಗೆದ್ರೆ ಅದನ್ನು ನೆಗೆಟಿವ್ನ ಇದಕ್ಕೆ ಕೊಟ್ಟು, ಸ್ಟುಡಿಯೋಗೆ ಕೊಟ್ಟು, ಅದನ್ನು ಇದು ಮಾಡಿಸಿ, ಅದನ್ನು ಫೋಟೋ ಪ್ರಿಂಟ್ ತೆಗೆಸ್ಕೊಂಡು ಆಮೇಲೆ ತರಬೇಕಾಗಿತ್ತು. ಅದೆಲ್ಲ ತುಂಬ ಕಷ್ಟಕರವಾಗಿತ್ತು. ಅಂಥ ಪರಿಸ್ಥಿತಿನಲ್ಲಿ ನಮಗೆ ಕೊಡೋರು, ಕೆಲವು ಪತ್ರಕರ್ತರುಗಳು ಕೊಡೋರು, ಇದನ್ನು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಇದ್ರ ಬಗ್ಗೆ ಡೀಟೇಲ್ ತೊಗೊಂಬನ್ನಿ ಅಂತ. ಆ ಡೀಟೇಲ್ ತರೋದ್ರಲ್ಲಿ ನಾನು ಎಕ್ಸ್ಪರ್ಟು. ಪ್ರತಿಯೊಂದು ಮಾಹಿತಿ ಕಲೆ ಹಾಕಿ ಒಂದಕ್ಕೊಂದು ಸಂಬಂಧ ಇರೋ ಥರ ಮಾಹಿತಿ ತಂದು ಕೊಡ್ತಾಯಿದ್ದೆ. ಆಮೇಲೆ ಆರ್ಟಿಕಲ್ಗಳನ್ನ ಬರೀತಿದ್ದೆ ನಾನು, ಬೇರೆ ಬೇರೆ ಪತ್ರಿಕೆಗಳು ಬರೀತಾಯಿದ್ದೆ. ಅವಾಗ ನನಗೆ ಅದ್ರ ಮಹತ್ವ ಅಷ್ಟು ಗೊತ್ತಿಲ್ಲ. ನಮಗೇನು ಕ್ಯೂರಿಯಾಸಿಟಿ, ಅವ್ರೇನು ದುಡ್ಡು ಕೊಡ್ತಿರಲಿಲ್ಲ, ಏನು ಕೊಡ್ತಿರಲಿಲ್ಲ. ನಮಗೊಂದು ಕುತೂಹಲ, ನಮಗೆ ನೀವು ಬರ್ದಿರೋದು ನ್ಯೂಸ್ ಪೇಪರಲ್ಲಿ ಬರುತ್ತೆ ಅಂತ ಅದು. ಆದರೆ ಅದು ಬರ್ತಾ ಇರಲಿಲ್ಲ. ಆಮೇಲೆ ಬಂದರೂ ನಮ್ಮ ಹೆಸರು ಬರ್ತಿರಲಿಲ್ಲ, ಬೇರೆಯವ್ರ ಹೆಸರು ಬರೋದು. ಮತ್ತು ನಮ್ಗೆ ತುಂಬ ಆಮೇಲೆ ಗೊತ್ತಾಯಿತು ಇದರಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ. ಅಂದರೆ ನಾವೊಂದು ಯಾವುದೋ ಒಂದು ಹಗರಣದ ಬಗ್ಗೆ ಕೊಟ್ಟಿದ್ರೆ ಹಗರಣ ಬಯಲಿಗೆ ಬರ್ತಾ ಇರಲಿಲ್ಲ, ಅಲ್ಲಿ ಬೇರೆ ಏನೋ ರಾಜಿ ಆಗಿಬಿಟ್ಟಿರ್ತಾಯಿತ್ತು. ಅದು ನಮ್ಗೆ ಗೊತ್ತಿಲ್ಲ. ಮೋಸ್ಟ್ಲಿ ನಾವು ಕೇಳಿದಾಗ ಏನನ್ನೋರು, ಇಲ್ಲ ಕಣೋ ಅದು ಮಾಹಿತಿ ಬರಲಿಲ್ಲ, ಅದನ್ನು ತಗೊಳ್ಳಿಲ್ಲ ಅಂತ ಹೇಳ್ಬಿಡೋರು. ಆವಾಗ ನಮಗೇನಾಗ್ತಿತ್ತು, ಬರ್ತಾ ಇಲ್ವಲ್ಲ, ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ, ಬರಲೇ ಇಲ್ವ. ನಮಗೇನಂತಂದರೆ, ಇಷ್ಟು ಮಾಹಿತಿ ಕಲೆ ಹಾಕಿದ್ವಿ, ನೋಡ್ರಿ ನಾಳೆ ಬಂದ್ಬಿಡುತ್ತೆ, ಈ ದೊಡ್ಡ ಹಗರಣ ಈಚೆ ಬರುತ್ತೆ ಅಂತ ನಮ್ಗೆ ಒಂಥರ ಕುತೂಹಲದಲ್ಲಿ ಇರೋದು. ಎಲ್ಲ ನಮ್ಮ ಕೆಲವು ಫ್ರೆಂಡ್ಸ್ಗಳೆಲ್ಲ ನಮ್ಮ ಜೊತೆಗೆ ಸಪೋರ್ಟ್ ಮಾಡೋರು. ಕುತೂಹಲದಿಂದ ಇರ್ತಾಯಿದ್ದೋ ನಾವು. ಅದು ಬರ್ತಾನೆ ಇರಲಿಲ್ಲ. ಕೊನೆಗೆ ಏನು ಮಾಡ್ದೋ, ನಾವು ಸಂಯುಕ್ತ ಕರ್ನಾಟಕಕ್ಕೆ ಸುದ್ದಿ ತೊಗೊಂಡೋಗಿ ಕೊಡ್ತಿದ್ದೋ. ಆವಾಗ ಶ್ಯಾಮರಾವ್ ಅಂತ ಇದ್ದರು ಸಂಪಾದಕರು. ಅವರಿಗೆ ತೊಗೊಂಡೋಗಿ ಕೊಟ್ಟಾಗ ಏನಾಗ್ತಾಯಿತ್ತು, ಅವ್ರವ್ರಿಗೂ ನಮ್ಮನ್ನು ರೀಚ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಮಾಹಿತಿ ತೊಗೊಳ್ಳೋರು ಅಂದರೆ ಯಾವುದೋ ಸಣ್ಣ ಪುಟ್ಟ ಸುದ್ದಿಗಳು ಬರ್ತಿತ್ತು. ಯಾವುದೋ ಏನೋ ಅಲ್ಲಿ ಎಲ್ಲೋ ಲೈಟು ಹೋಗಿದೆ, ಲೈಟ್ ಹಾಕ್ಸ್ಬೇಕು, ಅಥವಾ ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚಬೇಕು, ಅಲ್ಲಿ ಮೋರಿ ಹತ್ರ ಏನೋ ಕಲ್ಲುಗಳು ಬಿದ್ದೋಗಿದೆ, ನಾಳೆ ಅದು ಆಕ್ಸಿಡೆಂಟ್ ಆಗ್ಬೋದು ಅಂತ ಈ ಥರದ್ದು ಮಾಹಿತಿಗಳನ್ನ ನಾವು ಕೊಟ್ಟಿರ್ತಿದ್ವಲ್ಲ, ಆ ಥರದ್ದು ಮಾತ್ರ ಬರ್ತಿತ್ತು. ಕೆಲವು ದೊಡ್ಡ ಒಂದು ಹಗರಣಗಳ ಬಗ್ಗೆ ಈಚೆಗೆ ಬರ್ತಾನೆ ಇರಲಿಲ್ಲ. ಆವಾಗ ನಾನೇನು ಮಾಡಿದೆ, ಸಂಯುಕ್ತ ಕರ್ನಾಟಕ ಶ್ಯಾಮರಾವ್ ಅವ್ರನ್ನ ಭೇಟಿ ಮಾಡಲೇಬೇಕು ಅಂತೇಳಿ ಒಂದು ದಿವಸ ಎಲ್ಲ ಸಂಯುಕ್ತ ಕರ್ನಾಟಕ ಆಫೀಸ್ ಹತ್ರ ಕಾಯ್ಕೊಂಡು ಕೂತಿದ್ದೆ, ಅವ್ರನ್ನ ಭೇಟಿ ಮಾಡಲೇಬೇಕು ಅಂತ. ಅವರು ಹೋದಾಗೆಲ್ಲ ಏನು ಹೇಳೋರು, ಇಲ್ಲ ಸಾಹೇಬ್ರನ್ನ ಭೇಟಿ ಮಾಡೋಕ್ಕಾಗಲ್ಲ, ಅವ್ರು ಬ್ಯುಸಿ ಇದ್ದಾರೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಡೋರು. ಇಲ್ಲ, ಅವ್ರನ್ನ ಒಂದ್ಸಲಿ ಭೇಟಿ ಮಾಡಲೇಬೇಕು ಅಂತೇಳಿ ನನಗೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಗೊತ್ತಾಗಿತ್ತು, ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿತ್ತು. ಆವಾಗ ಅವ್ರೇನು ಮಾಡಿದ್ರು, ಸಾಯಂಕಾಲ ಹಂಗೆ ಒಂದು ಭಾಳ ಬ್ಯುಸಿ ಇರ್ತಿತ್ತು ಅವಾಗೆಲ್ಲ. ಇವಾಗೆಲ್ಲ
ಎಲ್ಲ ಡಿಜಿಟಲ್ ಬಂದಿರೋದ್ರಿಂದ ಮತ್ತು ಎಲ್ಲ ರಿಪೋರ್ಟ್ರುಗಳು ಸ್ವಲ್ಪ ಅವರೇ ವರ್ಕ್ಗಳು ಮಾಡಿಕೊಡೋದ್ರಿಂದ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆನೂ ಮಾಹಿತಿಗಳು ಸಿಗೋದ್ರಿಂದ ಇವಾಗ ಸಂಪಾದಕರಿಗೆ ಕಷ್ಟ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅವಾಗಿನ ಥರ ಟೆನ್ಷನ್ಗಳು ಇವಾಗಿಲ್ಲ ಅಂತ ಹೇಳ್ಬೋದು. ಆವಾಗ ನನಗೆ ಕರೆದ್ರು, 5 ಗಂಟೆಗೆ ಕರೆದು ಓದೆ ನಾನು. ಏನೇ ಅಂತಂದರು. ಅವರೆಲ್ಲ ತುಂಬ ಕೋಪಿಸ್ಟ್ರು. ಕೇಳಿದ್ರು. ನಾನು ಹೇಳಿದೆ, ಸರ್ ಈ ಥರ ನಾನು ಸುದ್ದಿಗಳೆಲ್ಲ ತುಂಬ ಕೊಟ್ಟಿದ್ದೀನಿ, ಸುದ್ದಿಗಳು ಯಾವುದೂ ಬರ್ತಾಯಿಲ್ಲ, ಎಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾಯಿದ್ದಾರೆ ಅಂತಂದೆ. ಹಂಗಂದಾಗ ಅವರು ಬಾಯಿಲಿ ಅಂತೇಳ್ಬಿಟ್ಟು ಕರೆದುಬಿಟ್ಟು ತೋರಿಸಿದ್ರು. ಫೈಲ್ನ ಮುಂದೆ ಇಟ್ಬಿಟ್ಟು ತೋರಿಸಿದ್ರು. ಡಸ್ಟ್ಬಿನ್ಗೆ ಹಾಕಿಲ್ಲ, ನೀನು ಸುದ್ದಿ ಹಾಕೋಕ್ಕಾಗಲ್ಲ ಅಂದರು. ಆಮೇಲೆ ನಮ್ಗೆ ಅವ್ರ ಮುಂದೆ ಎದುರುತ್ತರ ಕೊಡೋಕ್ಕೂ ಭಯ ನಮಗೆ. ಏನು ಅಂದ್ಕೊಂಬಿಡ್ತಾರೋ, ನಾವು ಮಾತಾಡಿದ್ರೆ ಏನು ತಪ್ಪಾಗುತ್ತೋ ಅಂತ. ಆವಾಗ ನಾನು ಕೇಳಿದೆ, ತಪ್ಪಾಗಿದೆಯಾ ಸರ್ ಇದು, ನಾವು ಬೇರೆ ಥರ ತರಬೇಕಾ ಸುದ್ದಿನ ಏನು ಅಂತ. ತಪ್ಪಾಗಿಲ್ಲ, ನೀನು ತಂದಿರೋದು ಕರೆಕ್ಟಾಗಿದೆ, ನಾವು ಹಾಕಿದ್ರೆ ತಪ್ಪಾಗುತ್ತೆ. ನೀನು ತಂದಿರೋ ಸುದ್ದಿನ ನಾವು ಹಾಕಿದ್ರೆ ಸರ್ಕಾರನೇ ಬಿದ್ದೋಗುತ್ತೆ, ಅಂಥ ಸುದ್ದಿಗಳನ್ನ ನೀನು ತಂದಿದ್ಯಾ ಅಂತ ಹೇಳಿದ್ರು. ಆಮೇಲೆ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು, ನೋಡಯ್ಯ, ನಿನಗೆ ಪತ್ರಿಕೆಯಲ್ಲಿ ಸುದ್ದಿ ಬರಬೇಕು, ನೀನು ಬರೆದಿದ್ದು ಬರಬೇಕು, ನೀನು ಕೊಟ್ಟಿದ್ದ ಸುದ್ದಿ ಬರಬೇಕು ಅನ್ನೋದು ನಿನ್ನ ಆಸೆ. ಈ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯಗಳನ್ನು ಎದುರಿಸಿ ನಿಲ್ಲಿಸ್ಬೇಕು ಅಂತ ಆಸೆ ಒಪ್ಕೋತೀನಿ. ಆದರೆ ನಮ್ಮ ಪತ್ರಿಕೆನಲ್ಲಿ ಹಾಕೋದಕ್ಕೆ ನಮಗೂ ಒಂದು ಕೆಲವು ಕಡಿವಾಣಗಳಿರ್ತವೆ, ಅದನ್ನು ಹಾಕೋದಕ್ಕಾಗಲ್ಲ. ಅದರಿಂದ ನೀನು ಒಂದು ಕೆಲಸ ಮಾಡು, ನಿಂದೇ ಒಂದು ಸ್ವಂತ ಪತ್ರಿಕೆನ ಪ್ರಾರಂಭ ಮಾಡು. ನೀನು ಏನು ಬೇಕೋ ನಿನ್ನ ಕೆಪಾಸಿಟಿ ನೀನು ಬರ್ಕೊ, ಕಷ್ಟ ಬಂದಿದ್ದನ್ನು ನೀನು ಎದುರಿಸ್ಕೊ, ಹಿಂಗೆ ಅಂದರು. ಅಲ್ಲಿಂದ ಬಂದ ತಕ್ಷಣವೇ ಯೋಚನೆ ಮಾಡಿದೆ. ಹಿಂಗೆ ಹೇಳಿದ್ರಲ್ಲ, ನಾವು ಯಾಕೆ ಒಂದು ಪತ್ರಿಕೆ ಮಾಡಬಾರ್ದು ಅಂತ ಅದು ನನ್ನ ಮನಸ್ಸಲ್ಲಿ ಬಂತು. ಆಮೇಲೆ ನಮ್ಮ ಭಾಳ ಆತ್ಮೀಯರು ಕುಂದಗೋಳು ಶಾಸಕರವರು, ಮಲ್ಲಿಕಾರ್ಜುನ ಸಕ್ಕಿ ಅಂತೇಳಿ ಕುಂದಗೋಳು ಶಾಸಕರು, ನಾವು ಅವಾಗ ಬಸವರಾಜ ಹೊರಟ್ಟಿಯವರು ಅವರು ಮಿನಿಸ್ಟರ್ ಆಗಿದ್ದರು. ವಿಧಾನಸೌಧದಲ್ಲಿ ಕೂತಿದ್ದಾಗ 4 ಪೇಜು ಯಾವುದೋ ಒಂದು ಪತ್ರಿಕೆ ಬಂತು. ಅದನ್ನು ನೋಡಿಬಿಟ್ಟು ನಾನು ಅವ್ರ ಹತ್ರ ಹೇಳಿದೆ, ಏನು ಸರ್, ನಾವು ಪತ್ರಿಕೆ ಮಾಡ್ಬೋದಲ್ಲ ಸರ್? ಯಾಕೆ ಮಾಡೋಕ್ಕಾಗಲ್ರಿ, ಮಾಡ್ಬೋದು ಅಂಥೇಳಿ. ಬನ್ನಿ, ನಮ್ಮ ಒಬ್ಬರು ಸ್ನೇಹಿತರವ್ರೆ ಅಂತ ಪ್ರೊಫೆಸರ್ ರಾವ್ ಬಹಿಂದೂರ್ ಅಂತ ಇದ್ದರು, ಅವ್ರ ಹತ್ರ ಕರ್ಕೊಂಡೋದ್ರು. ನೀನು ಇಲ್ಲೊಂದು ಸ್ವಲ್ಪ ದಿನ ಇವ್ರ ಹತ್ರ ಕೆಲಸ ಮಾಡು ಅಂತೇಳಿ. ಅವರು ಯಾವುದೋ ಒಂದು ಉದಯವಾಗಲಿ ಅಂತ ಯಾವುದೋ ಒಂದು ಪತ್ರಿಕೆ ತೆಗಿತಾಯಿದ್ರು. ಭಾಳ ಅವರು ಪತ್ರಿಕೆ ಬಗ್ಗೆ, ರಾಜಕೀಯದ ಬಗ್ಗೆ ತುಂಬ ತಿಳ್ಕೊಂಡಿದ್ರು. ಅವ್ರ ಹತ್ರ ಹೋದೆ. ಅವರು ಐ ಡಿ ಕಾರ್ಡೆಲ್ಲ ಕೊಟ್ಟರು. ನನಗೆ ಅದೇ ಖುಷಿ. ಅವಾಗ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ, ನಾನು ಸುದ್ದಿ ಎಲ್ಲ ಕೊಡ್ಬೋದು ಅಂತ ಭಾಳ ಖುಷಿ. ಅವ್ರ ಹತ್ರ ಸ್ವಲ್ಪ ದಿನ ಶಿಷ್ಯನಾಗಿ ಕೆಲಸ ಮಾಡಿದೆ. ಅದಾದಮೇಲೆ ನಾವು ನಮ್ಮ ಸ್ವಂತ ಪತ್ರಿಕೆ ಮಾಡಬೇಕು ಅಂತೇಳಿ ಒಬ್ಬ ನಮ್ಮ ಸ್ನೇಹಿತರು ವಿಜಯ್ ಕುಮಾರ್ ಅಂತ, ಅವ್ರ ಮೂಲಕ ಡೆಲ್ಲಿಗೆ ಟೈಟ್ಲ್ ಕಳಿಸಿ ಕಣ್ಣು ಅಂತ ಪತ್ರಿಕೆನ ಪ್ರಾರಂಭ ಮಾಡೇಬಿಟ್ಟು. ಈ ಹೆಸರು ಹಿನ್ನೆಲೆ ಏನು ಸರ್? ಯಾಕೆ ಇಡಬೇಕು ಅಂತ ಅನಿಸ್ತು ಈ ಹೆಸರು? ಈಗ ಕಣ್ಣು ಅಂದರೆ ಕಣ್ಣಲ್ಲಿ ನಾವು ಏನು ನೋಡ್ತೀವಿ, ಸತ್ಯವನ್ನೇ ನೋಡ್ತೀವಿ. ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಈ ಕಣ್ಣಿಂದ ನೋಡಿದ್ದನ್ನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಕಣ್ಣಲ್ಲಿ ಏನು ನೋಡ್ತೀವಿ ಅದನ್ನು ಬರಿತೀವಿ. ಅಂದರೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಮಾಣಿಸಿ ನೋಡುವಂಥ ಗಾದೆನೇ ಇದೆ. ಹಾಗಾಗಿ ಕಣ್ಣು ಅಂತಂದರೆ ಒಂದು ಕಣ್ಣಲ್ಲಿ ಏನು ನಾವು ನೋಡ್ತೀವಿ ಅದನ್ನು ಬರಿತೀವಿ ಅನ್ನೋ ಥರ. ಹಾಗಾಗಿ ನಾವು ಕಣ್ಣು ಅಂತ ಅವತ್ತು ಟೈಟಲ್ನ ತಗೊಂಡು, ಅದಾದಮೇಲೆ ಸುಮಾರು ಒಳ್ಳೊಳ್ಳೆ ಕೇಸ್ಗಳನ್ನು ನಾವು ಹ್ಯಾಂಡ್ಲ್ ಮಾಡಿದೋ, ಪತ್ರಿಕೆಯಲ್ಲಿ ಬರೆದೋ. ಸುಮಾರು ಜನ ಅಧಿಕಾರಿಗಳು ಸಸ್ಪೆಂಡ್ ಆದರು, ಮನೆಗೆ ಹೋದರು. ಬೇಕಾದಷ್ಟು ಸಮಸ್ಯೆಗಳು ನಮಗೂ ಆಯಿತು. ಅವಾಗ ಪತ್ರಿಕೆಯಲ್ಲಿ ಬರೆದಾಗ ಕೆಲವು ರೌಡಿಗಳ ಮೇಲೆ ಬರೆದಾಗ ಅವರೆಲ್ಲ ಮನೆಗೆಲ್ಲ ಕಲ್ಲು ಹೊಡೆಯೋದು, ತೊಂದರೆ ಕೊಡೋದು, ಮತ್ತು ಫೋನ್ ಮಾಡಿ ಬೆದರಿಕೆ ಹಾಕೋದು, ಈ ಥರದ್ದೆಲ್ಲ ಬೇಕಾದಷ್ಟು ಮಾಡಿದ್ರು. ಆಮೇಲೆ ಸುಮಾರು 150 ಕೇಸ್ ಹಾಕಿದ್ರು. ಮತ್ತು ಕೆಲವು ರಾಜಕೀಯದವರು ಸುಳ್ಳು ಕೇಸ್ ಹಾಕಿ ಜೈಲಿಗೂ ಕಳಿಸಿದ್ರು. ಹಾಗಾಗಿ ಬೇಕಾದಷ್ಟು ಆಯಿತು ತೊಂದರೆಗಳು ನಮಗೆ.
ತೊಂದರೆಯಿಂದ ಫ್ಯಾಮಿಲಿಗೂ ತೊಂದರೆ ಆಯಿತು, ನಮ್ಮ ಓದ್ತಾ ಇರೋ ನಮ್ಮ ಮಕ್ಳಿಗೂ ತೊಂದರೆ ಆಯಿತು. ಈ ಥರ ನಡೀತಿರ್ಬೇಕಾದ್ರೆ ನಿಮ್ಗೆ ಯಾರ್ದಾದ್ರು ಸಪೋರ್ಟ್ ಇತ್ತಾ ಸರ್ ನಿಮ್ಮ ಬೆನ್ನ ಹಿಂದೆ? ಸಪೋರ್ಟ್ ಅಂತಂದರೆ ಇತ್ತು. ಕೆಲವು ತುಂಬ ಒಳ್ಳೆ ಜನಗಳು ನಾವು ಬರಿತಾ ಇದ್ದನ್ನು ನೋಡಿ ಅವರು ನಮಗೆ ಬೆಂಬಲ ಕೊಡೋರು. ಡಿಪಾರ್ಟ್ಮೆಂಟು ಕೂಡ ಒಳ್ಳೆ ಅಧಿಕಾರಿಗಳಿದ್ದರು, ಅವರು ಕೂಡ ಸಪೋರ್ಟ್ ಮಾಡೋರು. ವೆಲ್ ವಿಷರ್ಗಳು ಇದ್ದರು, ಅಂದರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಅನ್ನೋದಕ್ಕೆ ವೆಲ್ ವಿಷರ್ ಇದ್ದರು. ನಮ್ಮ ಜೊತೆಗೆ ಕೆಲವು ಸ್ನೇಹಿತರುಗಳಿದ್ದರು, ಅವ್ರು ಯಾವಾಗೂ ಸಪೋರ್ಟಿವ್ ಆಗಿರೋರು. ಹಾಗಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದು ಅಷ್ಟು ಈಸಿ ಅಲ್ವಲ್ಲ ಸರ್? ಭಾಳ ಕಷ್ಟ, ಭಾಳ ಕಷ್ಟ. ಅದೇ ಹೇಳ್ತೀನಲ್ಲ, ಸುಳ್ಳು ಕೇಸ್ಗಳು ಹಾಕ್ಬಿಟ್ಟು ಜೈಲಿಗೆ ಕಳಿಸ್ಬಿಡೋರು. ಸುಮ್ಮನೆ ಏನೋ ಲಂಚ ಕೇಳ್ದ ಅಂತ ಹೇಳ್ಬಿಟ್ಟು. ಅದಕ್ಕೆ ಕೆಲವು ಪೊಲೀಸವ್ರ ಮೇಲೂ ಬರ್ದಿರ್ತಿದ್ದೋ, ಅದನ್ನು ಕಾಯೋರು. ಯಾರಾದರೂ ಬಂದು ಅವರೇ ಹೇಳ್ಕೊಡೋರು, ಕಂಪ್ಲೇಂಟ್ ಕೊಡ್ರಿ ಅವ್ರ ಮೇಲೆ, ಆ್ಯಕ್ಷನ್ ತೊಗೊತೀವಿ ಅಂತ. ಕೆಲವೊಬ್ಬರು ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋರು. ಹಂಗಾಗಿ ಆ ಥರದ್ದೆಲ್ಲ ಬೇಕಾದಷ್ಟು ನಡೆದಿದೆ.